ನಿಮ್ಗೆ 3 ಕೋಟಿ ಕೊಡ್ತೀವಿ, 4 ಕೋಟಿ ಯಾರಿಗ್ರಿ ಬೇಕು? 3 ಕೋಟಿ 4 ಕೋಟಿ ಅವನು ನಾವು ಕೊಡ್ತಾ ಇರೋ ದೇಣಿಗೆ ಹಣದಲ್ಲಿ ಬದುಕ್ತಾ ಇರುವಂತ ಸಂಸ್ಥೆಗಳು. ನಮಗ್ ಯಾವ ದುಡ್ಡು ಕೊಡಕ್ಕೆ? ಇಲ್ಲಿ ಜನರಿಗೆ ಕೊಟ್ಟಿರೋ ವಿಷಯ ಇದು. ಸರ್ಕಾರದ ಕಡೆಯಿಂದ ಸಿಕ್ಕಿರೋ ಗಿಫ್ಟ್. ಪುಣ್ಯಾತ್ಮ ಶಾಸಕರಿಗೆ ಯಾವ್ದು ಕೂಡ ಅರಿವಾಗ್ತಾ ಇಲ್ಲ. ಜನ ಕೇಳಿದ್ರೆ ಹೇಳ್ತಾರಂತೆ, ನೀವು ಮೂತ್ರ ವಿಸರ್ಜನೆ ಮಾಡ್ತೀರಿ, ಇನ್ನೊಂದು ಮಾಡ್ತೀರಿ, ಹಂಗೆ ಕೊಳಚಾಗಿದೆ ಅಂತ ಹೇಳಿ. ಹೊಟ್ಟೆ ಉರಿತೀರಿ ಇದನ್ನ ನೋಡಿದಾಗ, ಹೊಟ್ಟೆ ಉರಿಯುತ್ತೆ. ನಾನು ಪಕ್ಕ ಹೇಳ್ತೀನಿ, ಮುಂದಿನ ಜನರೇಷನ್ ಇರುತ್ತಲ್ಲ, ಇವ್ರ ಮಕ್ಕಳು ಮೊಮ್ಮಕ್ಕಳು ಶಾಪ ಹಾಕಕ್ ಶುರು ಮಾಡ್ತಾರೆ. ಇಂತ ಅದ್ಭುತವಾದಂತ ಜಾಗ ತಗೊಂಡೋಗಿ ಹಿಂಗ್ ಮಾಡಾಕ್ ಬಿಟ್ಟಿದಾರಲ್ಲ ಅಂತ ಹೇಳಿ. ಭತ್ತ ಬೆಳೀತಾ ಇದ್ದ ಜಾಗ, ರಾಗಿ ಬೆಳೀತಾ ಇದ್ದಂತ ಜಾಗ ಅಂತ ಹೇಳಿ ನಾವು ಅದನ್ನ ಇಮ್ಯಾಜಿನ್ ಮಾಡ್ಕೊಳಕಾದ್ರೂ ಸಾಧ್ಯ ಆಗುತ್ತೆ. ಬಂಧುಗಳೇ, ಒಂದು ಭಾಗವನ್ನು ನೋಡಿದ್ರಿ. ನಾನೀಗ ಮುಂದುವರೆದ ಭಾಗದ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಗ್ರಾಮಸ್ಥರು ಒಂದು ಅದ್ಭುತ ಮಾತನ್ನು ಹೇಳ್ತಾ ಇದ್ರು. ಈ ಊರಿಗೆ ಮುತ್ತಾನಲ್ಲೂರು ಅಂತೀವಿ. ಯಾವ ಕಾರಣಕ್ಕಾಗ ಹೆಸರು ಬಂತು ಅಂದ್ರೆ, ಮುತ್ತಿನಂತ ನಲ್ಲು ಬೆಳೀತಾ ಇದ್ರು, ಆ ಕಾರಣಕ್ಕಾಗಿ ಮುತ್ತಾನಲ್ಲೂರು ಅಂತ. ಆದ್ರೆ ಮುತ್ತಿನಂತ ನಲ್ಲು ಬೆಳೀತಾ ಇದ್ದಂತ ಹೊಲದ ಸ್ಥಿತಿ ಹೇಗಾಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಯಾರು ನಂಬಲಿಕ್ಕಿಲ್ಲ, ತಕ್ಷಣಕ್ಕೆ ನೀವು ನಂಬೋದು ಡೌಟು ಅನ್ಸುತ್ತೆ. ಇದೆಲ್ಲವೂ ಕೂಡ ಒಂದು ಕಾಲದಲ್ಲಿ ಬೆಳೆ ಬೆಳೀತಾ ಇದ್ದಂತ ಭತ್ತ, ರಾಗಿ, ಮತ್ತೊಂದು ಮಗದೊಂದು, ಅದೆಲ್ಲವನ್ನು ಕೂಡ ಬೆಳೀತಾ ಇದ್ದಂತ ಹೊಲವನ್ನ ಇವತ್ತು ಒಂದು ರೀತಿಯಲ್ಲಿ ನರಕ ಮಾಡಿಬಿಟ್ಟಿದ್ದಾರೆ. ಸಾಧಾರಣವಾಗಿ ನಾವು ಯಾವುದೋ ಯೂಟ್ಯೂಬ್ ವಿಡಿಯೋಗಳಲ್ಲಿ, ಸಿನಿಮಾಗಳಲ್ಲೆಲ್ಲ ಇಂಥ ದೃಶ್ಯವನ್ನ ನೋಡ್ತಾ ಇದ್ವಿ. ಆದ್ರೆ ಇವತ್ತು ನೀವು ಆ ವಾಸ್ತವ ಪರಿಸ್ಥಿತಿನ ಗಮನಿಸ್ತಾ ಇದ್ದೀರಿ. ಕಂಪ್ಲೀಟ್ ನರಕವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇದರ ಹಿಂದೆ ಒಂದು ದೊಡ್ಡ ಮಾಫಿಯಾ ಅಡಗಿದೆ. ಅದು ಹೇಗೆ ಅನ್ನೋದನ್ನ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಏನ್ ಮಾಡ್ತಾರೆ ಅಂದ್ರೆ, ಈ ಭೂಮಿ ಮೇಲೆ ಮೊದಲು ಕಣ್ಣು ಹಾಕಿಬಿಡ್ತಾರೆ. ಒಳ್ಳೆ ಚೆನ್ನಾಗಿರುವಂತ ಕೃಷಿ ಪ್ರದೇಶದ ಮೇಲೆ ಕಣ್ಣು ಹಾಕಿಬಿಡ್ತಾರೆ. ಅದು ಹೇಗೆ ಹಂತ ಹಂತವಾಗಿ ಕಬ್ಜಾ ಮಾಡ್ತಾರೆ ಅಂದ್ರೆ, ಈ ಕೈಗಾರಿಕೆಗಳು ಈ ಭೂಮಿಯನ್ನ ಕಿತ್ಕೊಳ್ಬೇಕು. ಅದಕ್ಕೆ ಮೊದಲು ಏನ್ ಮಾಡೋದು, ಕೈಗಾರಿಕೆಗಳಿಂದ ಬರುವಂತ ವಿಷಯುಕ್ತ ರಾಸಾಯನಿಕ ನೀರನ್ನ ನೀರಿಗೆ ಹರಿಬಿಟ್ಬಿಡೋದು. ಆ ನೀರು ಏನಾಗ್ಬಿಡುತ್ತೆ, ಕೃಷಿ ಜಮೀನಿನ ಮೇಲೆ ಬರುತ್ತೆ ಅಥವಾ ಕೃಷಿ ಜಮೀನಿನ ಪಕ್ಕದಲ್ಲಿ ಬರುತ್ತೆ. ಆ ನೀರನ್ನ ಬಳಸಿ ಕೃಷಿ ಮಾಡ್ತಾ ಇದ್ದಾಗೆ ಹೋಗ್ತಾ ಹೋಗ್ತಾ ಭೂಮಿಯ ಪರಿಸ್ಥಿತಿ ಹೀಗಾಗ್ಬಿಡುತ್ತೆ. ಆನಂತರ ಏನ್ ಮಾಡುತ್ತೆ ನಮ್ಮ ಸರ್ಕಾರ, ಇದು ಕೃಷಿಗೆ ಯೋಗ್ಯವಾದಂತ ಜಮೀನಲ್ಲ, ಇದು ಬರಡು ಜಮೀನು, ಕೃಷಿಕರಿಗೆ ಬೇಡ, ಇದನ್ನ ಕೈಗಾರಿಕೆಗಳಿಗೆ ಬಳಸ್ಕೊಳ್ಬೇಕು ಅಂತ ಹೇಳಿ ಕೈಗಾರಿಕೆಗಳ ಹೆಸರಲ್ಲಿ ಕಿತ್ಕೊಂಡು ಬಿಡ್ತಾರೆ. ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ, ಒಂದು 20 ವರ್ಷದ ಬಳಿಕ ಇಲ್ಲಿ ಬನ್ನಿ. ಈ ಪ್ರದೇಶದ ಕೈಗಾರಿಕೆಗಳಿಗೆ ಅಂತ ಜಮೀನು ಕಿತ್ಕೊಳ್ತಾರಲ್ಲ, ಕೈಗಾರಿಕೆ ಇರೋದಿಲ್ಲ, ಅಲ್ಲಿ ಇನ್ನೇನೋ ಆಗಿರುತ್ತೆ. ಅದರ ಹಿಂದೆ ಅಡಗಿರೋದು ರಿಯಲ್ ಎಸ್ಟೇಟ್ ಮಾಫಿಯಾ. ಅದರಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿರ್ತಾರೆ. ಹಾಗೆ ಇನ್ನೊಂದು ವಿಚಾರವನ್ನ ಹೇಳ್ತೀನಿ. ಬೆಂಗಳೂರಿನ ಮಧ್ಯಭಾಗದಲ್ಲೂ ಅಥವಾ AC ರೂಮ್ನಲ್ಲಿ ಕುತ್ಕೊಂಡಿರ್ತಿರಲ್ಲ, ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತ ವಿಚಾರ ಏನು ಗೊತ್ತಾ, ಇಲ್ಲಿ ಜನರ ಪರಿಸ್ಥಿತಿ ಹೇಗೆ ಅಂದ್ರೆ, ಈ ನೀರಿನ ಎಫೆಕ್ಟ್ ನಿಂದಾಗಿ ಒಂದು ಕ್ಯಾನ್ಸರು, ಚರ್ಮ ರೋಗಗಳು, ಏನೇನು ಕಾಯಿಲೆಗಳು ಬರಬಹುದು, ಎಲ್ಲಾ ಕಾಯಿಲೆಗಳು ಕೂಡ ಅವರಿಗೆ ಬರುತ್ತೆ. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ, ಕೇವಲ ಈ ಜನರೇಷನ್ ಮಾತ್ರ ಅಲ್ಲ, ಮುಂದಿನ ಜನರೇಷನ್ ಕೂಡ ಅದನ್ನ ಅನುಭವಿಸಬೇಕು. ಇಲ್ಲಿನ ಗ್ರಾಮಸ್ಥರೊಬ್ರು ಬಹಳ ಚೆನ್ನಾಗಿ ಅದರ ವಿವರಣೆಯನ್ನು ಕೊಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, DNA ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಹೇಳಿ. ಈ ನೀರು ಹೋದಂತ ಸಂದರ್ಭದಲ್ಲಿ ಒಂದು ಸಂತಾನೋತ್ಪತ್ತಿ ಆಗೋದಿಲ್ಲ, ಮತ್ತೊಂದು ಏನಾಗ್ಬಿಡುತ್ತೆ, ಹುಟ್ಟುವಂತ ಮಕ್ಕಳಿಗೂ ಕೂಡ ಅದು ಸಮಸ್ಯೆಯನ್ನು ತಂದೊಡ್ಡುತ್ತೆ. ಈ ರೀತಿಯಾಗಿ ಜನರೇಷನ್ ಟು ಜನರೇಷನ್ ಇದು ಪಾಸ್ ಆಗ್ತಾನೆ ಹೋಗುತ್ತೆ. ಆದ್ರೆ ಇಲ್ಲಿರುವಂತಹ ಜನಪ್ರತಿನಿಧಿಗಳಿಗೆ ಯಾವುದು ಕೂಡ ಅರ್ಥ ಆಗ್ತಿಲ್ಲ. ಈ ಭಾಗದ ಶಾಸಕರು ವಿಜ್ಞಾನ ಪದವೀಧರರಂತೆ, ಜೊತೆಗೆ ಕಾನೂನು ಪದವೀಧರರಂತೆ. ಆದ್ರೆ ಪುಣ್ಯಾತ್ಮ ಶಾಸಕರಿಗೆ ಯಾವುದು ಕೂಡ ಅರಿವಾಗ್ತಾ ಇಲ್ಲ. ಜನ ಕೇಳಿದ್ರೆ ಹೇಳ್ತಾರಂತೆ, ನೀವು ಮೂತ್ರ ವಿಸರ್ಜನೆ ಮಾಡ್ತೀರಿ, ಇನ್ನೊಂದು ಮಾಡ್ತೀರಿ, ಹಂಗೆ ಕೊಳಚಾಗಿದೆ ಅಂತ ಹೇಳಿ. ನಾನು ಚೂರು ನಿಮಗೆ ಇದರ ಅರ್ಥ ಆಗಲಿನ ಕಾರಣಕ್ಕೆ ಕೆಳಗಡೆ ಹೋಗಿ ತೋರಿಸ್ತೀನಿ. ನಿಮಗೆ ಈಗಾಗಲೇ ಗೊತ್ತಾಗ್ತಿರಬಹುದು. ನೀವು ನೋಡಿ, ಇಲ್ಲಿ ಕೆಳಗಡೆ ನೀರನ್ನ ನೋಡ್ತಾ ಇದ್ರೆ ನೀವು ಬಹಳ ಸ್ಪಷ್ಟವಾಗಿ ಅರ್ಥ ಹೋಗುತ್ತೆ ಎಷ್ಟು ಮಟ್ಟಿಗೆ ಗಲೀಜಾಗಿದೆ ಅಂತ. ಅಂದ್ರೆ ಬರೀ ಒಂದು ಸ್ಪಾಟಲ್ ಅಲ್ಲ, ನಿಮ್ಗೆ ಆ ಚಂದಾಪುರ ಲೇಕ್ ಅಂತಲ್ಲ ಆರಂಭದಲ್ಲಿ ಏನು ನೋಡಿದ್ವಿ, ಅದಾಲ ಬಳಿಕ ಮುತ್ತನಲ್ಲೂರು ಅಂತೇಳಿ ಬರ್ತಿದ್ಯಲ್ಲ ಕಾಲುವೆ, ಕಂಪ್ಲೀಟ್ ಎಲ್ಲ ನೀರು ಈ ರೀತಿಯಾಗಿ ಆಗ್ಬಿಟ್ಟಿದೆ. ಟಾರು ಕಂಪ್ಲೀಟ್ ಟಾರೆ, ರಸ್ತೆ ಮೇಲೆ ಇರ್ತಲ್ಲ ಟಾರು, ಆ ರೀತಿಯಾಗಿ ಇದೆ. ಇದು ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಯಾವ್ದಾದ್ರು ಕೊಡಪಾನದ ಒಳಗಡೆ ಹಾಕಿಟ್ಟು ಬಿಟ್ರೆ, ಅಂದ್ರೆ ಈ ನೀರಂತಲ್ಲ, ಈ ನೀರಿಂದ ಈಗ ಬೋರಲ್ಲಿ ಏನು ಬರುತ್ತೆ ನೀರು, ಅದನ್ನ ಹಾಕಿಟ್ಬಿಟ್ರೆ ಅದ್ರಲ್ಲಿ ಒಂದು ಕೋಟ್ ಹಂಗೆ ಉಳ್ಕೊಂಡು ಬಿಡುತ್ತೆ. ಈ ಕಪ್ಪು ಕಂಪ್ಲೀಟ್ ಆಗಿ ವಿಷ. ನೀವು ಅದನ್ನು ಸಿಂಪಲ್ ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮನುಷ್ಯನ ದೇಹದ ಒಳಗಡೆ ಹೋದಾಗ, ಪ್ರಾಣಿಗಳ ದೇಹದ ಒಳಗಡೆ ಹೋದಾಗ ಏನಾಗಬಹುದು ಎನ್ನುವಂಥ ರೀತಿಯಲ್ಲಿ ನೋಡಿ. ಇಲ್ಲಿ ನೀರನ್ನು ಕಂಪ್ಲೀಟ್ ನೋಡಿ, ಇಲ್ಲಿ ನಿಮಗೆ ನೀಟಾಗಿ ಅರ್ಥ ಆಗಬಹುದು ಇದು ಎಷ್ಟರ ಮಟ್ಟಿಗೆ ಅಂತೇಳಿ. ನೋಡಿ ಈ ಕಡೆ ನೋಡಿ, ಇನ್ನೂ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೊಟ್ಟೆ ಉರಿತೀರಿ ಇದನ್ನ ನೋಡಿದಾಗ, ಹೊಟ್ಟೆ ಉರಿಯುತ್ತೆ. ನಾನು ಪಕ್ಕ ಹೇಳ್ತೀನಿ, ಮುಂದಿನ ಜನರೇಷನ್ ಇರುತ್ತಲ್ಲ, ಇವ್ರ ಮಕ್ಕಳು ಮೊಮ್ಮಕ್ಕಳು ಶಾಪ ಹಾಕಕ್ಕೆ ಶುರು ಮಾಡ್ತಾರೆ. ಇಂಥ ಅದ್ಭುತವಾದಂಥ ಜಾಗನ ತಗೊಂಡೋಗಿ ಹಿಂಗೆ ಮಾಡಾಕ್ಬಿಟ್ಟಿದಾರಲ್ಲ ಅಂತ ಹೇಳಿ. ಭತ್ತ ಬೆಳೀತಾ ಇದ್ದ ಜಾಗ, ರಾಗಿ ಬೆಳೀತಾ ಇದ್ದಂಥ ಜಾಗ ಅಂತ ಹೇಳಿ ನಾವು ಅದನ್ನು ಇಮ್ಯಾಜಿನ್ ಮಾಡ್ಕೊಳಕಾದ್ರೂ ಸಾಧ್ಯ ಆಗುತ್ತಾ? ನೀವು ಪಕ್ಕದಲ್ಲಿ ಜನ ವಾಸ ಇದ್ದಾರೆ, ಇಲ್ಲಿ ಪಕ್ಕದಲ್ಲಿ ಈಗಲೂ ಕೃಷಿ ಮಾಡ್ತಾ ಇದ್ದಾರೆ, ಪಕ್ಕದಲ್ಲಿ ಈಗಲೂ ಕೂಡ ಕುರಿ ಮೇಯಿಸ್ತಾರೆ, ಈಗಲೂ ಕೂಡ ಹಸು ಮೇಯಿಸ್ತಾರೆ. ಇಂಥ ಜಾಗದಲ್ಲಿ ಎಂಥ ದರಿದ್ರ ರಾಜಕಾರಣಿಗಳ್ರಿ. ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪನಾದ್ರೂ ಇದ್ರೆ ಹೀಗೆ ಮಾಡ್ತಾ ಇದ್ರ? ಪ್ರಕೃತಿನ ಹೀಗೆ ಅದ್ರ ಮೇಲೆ ಮುಗಿಬಿದ್ದು ಏನು ಮಾಡ್ತಾರೋ ಗೊತ್ತಿಲ್ಲ. ಮುಂದಿನ ಜನರೇಷನ್ ನಾವು ಏನು ಕೊಡುಗೆ ಕೊಡೋದಕ್ಕೆ ಹೊರಟಿದೀವಿ ಅಂತ ಹೇಳಿ. ಗ್ರಾಮಸ್ಥರು ಪಾಪ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ, ಅವರು ಹೋರಾಟ ಮಾಡಿ ಸಾಕಾಗಿದೆ ಬಿಟ್ರೆ ಅದರಿಂದ ಪರಿಣಾಮ ಬೀರೋದಕ್ಕೆ ತಟ್ಟಬೇಕಲ್ಲ ನಮ್ಮ ರಾಜಕಾರಣಿಗಳಿಗೆ. ಮುಂಚೆ ರಾಜಕಾರಣ ಬೇರೆ ರೀತಿಯಲ್ಲಿ ಇತ್ತು, ಕನಿಷ್ಠ ಅವ್ರಿಗೆ ನೈತಿಕತೆ ಇತ್ತು, ಕನಿಷ್ಠ ಮಾನ ಮರ್ಯಾದೆ ಇತ್ತು.
ಯಾರಾದ್ರೂ 4 ಜನ ಬೈದ್ರೆ ಅವರಿಗೆ ಸ್ವಲ್ಪ ನಾಚಿಕೆ ಆಗ್ತಾ ಇತ್ತು, ಅಯ್ಯೋ ನಾವು ಓಡೋ ಕೆಲಸ ಮಾಡ್ಬೇಕು ಅಂತ ಹೇಳಿ. ಈಗಿನವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ, ನೀವು ಎದುರುಗಡೆ ಹೋಗಿ ತುಬುಕ್ ಅಂತೇಳಿ ಮುಖಕ್ಕೆ ಹೋಗಿರಿ, ಒರೆಸ್ಕೊಂಡು ಹಂಗೆ ಹೋಗ್ತಾರೆ. ಅಂತ ದರಿದ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಇಲ್ಲೊಬ್ರು ಹಿರಿಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಎಷ್ಟು ಬೇಸರ ಆಗತ್ತೆ ನನಗೆ, ನಾನು ಅಪರೂಪಕ್ಕೆ ಬಂದಿದ್ದೀನಿ ಇಲ್ಲಿಗೆ, ನಾನು ಒಂದು ದಿನ ನೋಡಿದಾಗ ನನಗೆ ಹೊಟ್ಟೆ ಉರಿಯುತ್ತೆ. ಇಂಥ ಜಮೀನ ತಗೊಂಡು ಹಿಂಗ್ ಮಾಡ್ಬಿಟ್ಟಿದಾರಲ್ಲ ಅಂತ ಹೇಳಿ. ನೀವು ಬಹಳಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರಿ, ಏನ್ ಹೇಳ್ತೀರಿ? ಸರ್ ಇವಾಗ ನೀವು ಖಾಲಿ ಬೈಲೆಲ್ಲ ನೋಡ್ತಾ ಇದ್ದೀರಲ್ಲ ಸರ್, ಇದು ಪೂರ್ತಿ ಗದ್ದೆನೆ ಸರ್. ಇಲ್ಲಿಂದ ಅಲ್ಲಿ ಮುತಾನಲ್ಲೂರು ಇದ್ರವರೆಗೂ ಸುಮಾರು ಒಂದು 300-400 ಎಕರೆ ಬರೀ ಗದ್ದೆ, ಒಂದೇ ಬೆಲ್ಟು, ಅಷ್ಟು ಮಾಡ್ತಾ ಇದ್ದಿದ್ದು. ಈಗ ಈ ಗತಿಗೆ ಬಂದಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಮೂಲಭೂತವಾಗಿ ಸರ್ಕಾರ ಕೊಡ್ಬೇಕಾಗಿರೋದು ನೀರು, ಗಾಳಿ. ಅವೆರಡು ಪೊಲ್ಯೂಟ್ ಮಾಡ್ಬಿಟ್ಟು ನೀವು ಏನು ಅಭಿವೃದ್ಧಿ ಅಂತ ಮಾಡ್ತೀರಾ? ಏನಿದೆ ನಿಮ್ಮ ಅಭಿವೃದ್ಧಿನಲ್ಲಿ? ಏನ್ ಕಾಣಿಸ್ತಾ ಇದೆ? ಮನುಷ್ಯನಿಗೆ ಆರೋಗ್ಯ ಹೋಗಿದೆ, ಕುಡಿಯೋದಿಕ್ಕೂ ಒಳ್ಳೆ ನೀರಿಲ್ಲ, ಒಳ್ಳೆ ಗಾಳಿ ಇಲ್ಲ, ಒಳ್ಳೆ ಮಣ್ಣಿಲ್ಲ, ಒಳ್ಳೆ ಭೂಮಿ ಇಲ್ಲ. ನೀವು ಏನು ಅಭಿವೃದ್ಧಿ ಮಾಡ್ತೀರಾ? ಏನಕ್ಕೋಸ್ಕರ ಮಾಡ್ತೀರಾ? ನಮ್ಮ ಹೆಣಗಳ ಮೇಲೆ ನೀವು ಸರ್ಕಾರ ನಡೆಸ್ಬೇಕಾ? ನಿಮ್ಮ ಸರ್ಕಾರ ಇದ್ರೆ ಎಷ್ಟು, ಹೋದ್ರೆ ಎಷ್ಟು? ಈಗ ಈ ನೀರು ಇದೆಯಲ್ಲ ಸರ್, ಈ ಕೆರೆ ನೀರಿಂದ ಸುತ್ತಮುತ್ತಲು 15 ಹಳ್ಳಿಗಳಿಗೆ ಅಂಡರ್ ಗ್ರೌಂಡ್ ವಾಟರ್ ಇದಾಗೋದು. 15 ಹಳ್ಳಿಗಳಲ್ಲೂ ಬೋರ್ವೆಲ್ ನೀರು, ಈ ನೀರು ಒಳಗಡೆ ಹೋಗ್ಬಿಟ್ಟು ಮತ್ತೆ ನಾವು ಅದೇ ನೀರ್ನ ಎತ್ತಿ ಕುಡಿತೀವಿ. ಕುಡಿದ್ಮೇಲೆ ಮತ್ತೆ ನಮ್ಗೆ ಕಾಯಿಲೆ ಬರುತ್ತೆ. ತಗೊಂಡೋಗ್ಬಿಟ್ಟು ಇವ್ರು ಮಾಡ್ತಾ ಇದಾರಲ್ಲ ಕಾರ್ಪೊರೇಟ್ ಕಂಪ್ನಿಗಳು, ಹಾಸ್ಪಿಟಲ್ಸು, ಇವ್ರು ತಾನೇ ನಡೆಸ್ತಾ ಇರೋದು ಎಲ್ಲ, ಪ್ರತಿಯೊಂದು ಅಲ್ಲೇ ಹೋಗ್ತಾ ಇರೋದು. ಎಕ್ಸಾಂಪಲ್ ಬಯೋಕಾನ್, ನಾರಾಯಣ, ಇನ್ನೊಂದು ಮತ್ತೊಂದು ಎಲ್ಲ ಇಂಡಸ್ಟ್ರಿ ವಾಟರ್ ಎಲ್ಲಾನು ನಮ್ಮ ಕೆರೆಗಳಿಗೆ ಏನಕ್ಕೆ ಬಿಡ್ಬೇಕು ಅವರು? ಫಸ್ಟು ಸರ್ಕಾರ ಒಂದೇ ಕೆಲಸ ಮಾಡ್ಬೇಕು ಸರ್, ಯಾವುದೇ ಹಳ್ಳಿಯಲ್ಲಾಗ್ಲಿ ಯಾವುದೇ ಕೆರೆಗಾಗ್ಲಿ ಗಲೀಜ್ ನೀರು ಹೋಗದೆ ಇರೋದು ಫಸ್ಟ್ ನೋಡ್ಬೇಕು ಅವರು. ಗಲೀಜ್ ನೀರು ಹೋಗದೆ ಅವ್ರು ನೋಡ್ಬಿಟ್ಟು ಆಮೇಲೆ ಬೇರೆ ಕೆಲಸ ಅಭಿವೃದ್ಧಿ ಅಂತ ಮಾಡ್ಲಿ. ಗಲೀಜ್ ನೀರು ಬಿಟ್ಬಿಟ್ಟು ಮತ್ತೆ ಕೊಳಚೆ ನಿರ್ಮೂಲ ಮಂಡಳಿ, ಕೆರೆ ನಿರ್ಮೂಲ ಮಂಡಳಿ ಅಂದ್ಬಿಟ್ಟು ಅದಕ್ಕೆ ಕೋಟಿಗಳ ಗಟ್ಲೆ. ಆ ಬಿಲ್ಡಿಂಗ್ ಒಂದ್ಸಲ ಹೋಗಿ ನೋಡಿದೆ ಬೆಂಗಳೂರಲ್ಲಿ, ಅದೇನು ಕಿತ್ತಾಕ್ತಾರೆ ಅಂತ ಅರ್ಥ ಆಗಿಲ್ಲ ನನಗೆ. ಅಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಅಲ್ಲಿ, JKVKಗಿಂತ ದೊಡ್ಡದಾಗಿದೆ. ಏನ್ ಮಾಡ್ತಾರೆ ಅಂತ ಅರ್ಥ ಆಗಿಲ್ಲ. ಬಟ್ ಆ ದುಡ್ಡೆಲ್ಲ ಎಲ್ಲೋಗ್ತಾ ಇದೆ ಸರ್? ಏನು ಇಲ್ಲ. ಅವರೇ ಪೊಲ್ಯೂಟ್ ಮಾಡ್ತಾರೆ, ಅವರೇ ಅಭಿವೃದ್ಧಿಗೆ ಅನ್ಬಿಟ್ಟು ದುಡ್ಡು ಇದ್ ಮಾಡ್ತಾರೆ, ಮತ್ತೆ ಅವರೇ ತಿಂತಾ ಇದ್ದಾರೆ. ನನಗೆ ಅನ್ಸೋದು ಪರಿಹಾರ ಒಂದೇ, ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ಕುತ್ಕೊಂಡಿರ್ತಾರಲ್ಲ ಅಧಿಕಾರಿಗಳು, ಅವನ್ನೆಲ್ಲ ಒಂದ್ ರೌಂಡ್ ಕರ್ಕೊಂಡು ಬಂದು ಇಲ್ಲಿ ಒಂದ್ಸರ್ತಿ ಎತ್ತು ಬಿಡ್ಬೇಕು, ಒಂದ್ಸರ್ತಿ ಮುಳುಗಿಸಿ ಮೇಲೆ ಇಳಿಸ್ಬೇಕು. ಸರ್ ಮನೆ ಕೆರೆನಲ್ಲಿ ಚಂದಾಪುರ ಕೆರೆ ಹತ್ರ ನೀರಿದ್ದಾರೆ ನಾಳೆ ಅಂತ ಒಂದು ಪ್ರೋಗ್ರಾಮ್ ಮಾಡಿ ಎಲ್ಲಾರನ್ನು ಕರ್ಸಿದ್ವಿ ಸರ್. ಎಲ್ಲಾರು ಬಂದಿದ್ರು. ಕ್ವಶನ್ಗಳು ಕೇಳಿದ್ರೆ ಆನ್ಸರ್ ಮಾಡಕ್ ಅವ್ರ ಹತ್ರ ಆನ್ಸರ್ಗಳೇ ಇಲ್ಲ. ಆನ್ಸರ್ ಇಲ್ಲ ಸರ್ ಅವ್ರ ಹತ್ರ. ಹೇಳ್ತಾರೆ 500 ಕೋಟಿ 150 ಕೋಟಿ ನಮ್ಗೆ ಸ್ಯಾಂಕ್ಷನ್ ಆಗಿದೆ, ನಾವು ಮಾಡ್ತಾ ಇದ್ವಿ ಅಂತ. ಎಲ್ಲೋಯ್ತು 150 ಕೋಟಿ? ಫಸ್ಟ್ ನೀವು ಕೆರೆಗೆ ಗಲೀಜ್ ನೀರು ಬಿಡದೇ ಇದ್ರೆ ಕೆರೆ ಚೆನ್ನಾಗಿರುತ್ತೆ. ಇವಾಗ ಇಲ್ಲೇ ಇನ್ ಸ್ವಲ್ಪ ಮುಂದಕ್ಕೆ ವಿಲ್ಲಾಗಳು ಮಾಡ್ತಾ ಇದ್ದಾರೆ. ಎಷ್ಟೋ 4 ಕೋಟಿ 5 ಕೋಟಿನಂತೆ. ಅಲ್ಲಿರೋನು ಅಂಡರ್ ಗ್ರೌಂಡ್ ವಾಟರು, ಅದೇ ನೀರು ತಾನೇ ಸರ್ ಕುಡಿಬೇಕು? ಬೇರೆ ನೀರು ಎಲ್ಲಿಂದ ಕುಡಿತಾನೆ ಸರ್? ಅವನಿಗೂ ಅದೇ ಕಾಯಿಲೆ ತಾನೇ ಬರುತ್ತೆ, ಅವನು ಅದೇ ಗಾಳಿ ಸೇವಿಸ್ಬೇಕು. ನಮ್ಮ MLA ಅದ್ರಲ್ಲೇ ಇದ್ದಾರೆ, ಅರ್ಥ ಆಯ್ತಾ? ನಮ್ಮ MLA ಅದೇ ನೀರು ಕುಡಿಬೇಕು. ಏನು ಆಕಾಶದಿಂದ ಉದುರಿಯೋದನ್ನೇನು ಕುಡಿಯೋಕ್ಕಾಗಲ್ಲ ಅವ್ರುನು. ಅದೊಂದು ಅರ್ಥ ಮಾಡ್ಕೊಂಡ್ಬಿಟ್ಟು ಸರ್ ಸರ್ಕಾರ ಮಾಡ್ಬೇಕು ಸರ್ ಇದನ್ನ. ನಾನು ದಯವಿಟ್ಟು ಎಲ್ಲ ಚೀಫ್ ಮಿನಿಸ್ಟರ್ಗಳಿಗೆ, ಎಲ್ಲ ನಮ್ಮ ದೇಶದಲ್ಲಿರೋ ಎಲ್ಲ ರಾಜ್ಯಗಳಿಗೂ, ಎಲ್ಲ ಇವ್ರಿಗೂ ಹೇಳ್ತಾ ಇದ್ದೀನಿ, ಪ್ರಧಾನ ಮಂತ್ರಿಗಳಿಂದ ಇಟ್ಕೊಂಡು ಫಸ್ಟು ನಾವು ಕೆರೆಗಳನ್ನ ಸಂರಕ್ಷಣೆ ಮಾಡ್ಬೇಕು ಸರ್. ಕೆರೆ ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಮುಂದಿನ ಜನಾಂಗ ನಮ್ಗೆ ಹಾಕೋ ಶಾಪ ಅಷ್ಟಿಷ್ಟಲ್ಲ ಸರ್. ಯಾರು ನಾವು ಪ್ರಕೃತಿನ ಅನುಭವಿಸಕ್ ಮಾತ್ರ ನಮ್ಗೆ ಹಕ್ಕಿರೋದು ಸರ್, ಹಾಳು ಮಾಡಕ್ ನಮ್ಗೆ ಹಕ್ಕಿಲ್ಲ. ನೋಡಿ, ಪ್ರಪಂಚದಲ್ಲಿ ಬಂದಿರೋ ಎಲ್ಲ ಪ್ರಾಣಿ ಪಕ್ಷಿಗಳು ಯಾವುದು ಇದನ್ನ ಹಾಳು ಮಾಡ್ತಾ ಇಲ್ಲ ಎಕ್ಸೆಪ್ಟ್ ಮನುಷ್ಯ. ನಮಗ್ ಬಂದಿರೋ ದುರಾಸೆ, ನಮಗ್ ಬಂದಿರೋ ಇದರಿಂದನೇ ಎಲ್ಲ ಆಗ್ತಾ ಇರೋದು ಸರ್. ಓಕೆ, ಇಲ್ಲಿ ಇನ್ನೊಂದಷ್ಟು ಜನ ರೈತರಿದ್ದಾರೆ ಸರ್. ಎಷ್ಟು ಹೊಟ್ಟೆ ಉರಿತಿ, ಎಷ್ಟು ಸಂಕಟ ಆಗತ್ತೆ ನಿಮಗೆ? ಸರ್, ಇವಾಗ ಮೊನ್ನೆ ತಾನೇ ಸಿದ್ದರಾಮಯ್ಯನವರು ಬಸವ ಜಯಂತಿ 4-5 ದಿನ ಹಿಂದೆ ಬಸವ ಜಯಂತಿ ಅಂತ ಮಾಡಿದ್ರು. ಈ ಬಸವ ಜಯಂತಿ ಮಾಡಿದಾಗ ಅವ್ರು ಹೇಳಿದ್ರು, ಓಪನ್ ಆಗಿ ಹೇಳಿದ್ರು, ನಾನು ಬಸವಣ್ಣನ ಅನುಯಾಯಿ ಅಂತ ಎದೆ ತಟ್ಕೊಂಡು ಹೇಳ್ತಾ ಇದ್ರು. 2535 ಎಕರೆಗೆ ನಾವು ಸತತ 2 ವರ್ಷಗಳಿಂದ ಹೋರಾಟ, 290 ದಿನಗಳಿಂದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ವಿ. ಕಿಂಚಿತ್ತು ಮಾನವೀಯತೆ ಮನುಷ್ಯತ್ವ ಅನ್ನೋದೇ ಇಲ್ಲ. ಈ MLAಗೂ ಇಲ್ಲ, MP ಗೂ ಯಾರಿಗೂ ಇಲ್ಲ. ಈ ಸೌಜನ್ಯಕ್ಕೆ ಒಂದು ದಿನ ಟೆಂಟ್ ಹತ್ರ 2 ಕಿಲೋಮೀಟ್ರ್ ಇರೋ MLA ಭೇಟಿ ಕೊಟ್ಟಿಲ್ಲ. ನಮ್ಗೆ ಎಷ್ಟು ಹೊಟ್ಟೆ ಇದು ಅಗ್ನಿ ಒಳಗಡೆ ಉತ್ಪತ್ತಿ ಆಗ್ತಾ ಇದೆ ಅಂದರೆ, ರೈತರೆಲ್ಲ ಮುಂದಕ್ಕೆ ಟೆರರಿಸ್ಟ್ಗಳು ಮಾಡ್ತಾ ಇದ್ದಾರೆ. ಇವರೇ, ಬೇರೆ ಯಾರು ಟೆರರಿಸ್ಟ್ಗಳು ಆಗೋದಿಲ್ಲ ಈ ದೇಶದಲ್ಲಿ. ಆಗೋದಿದ್ರೆ ಅದ್ರ ರೈತರೇ ಆಗೋದು. ಯಾವ ರೀತಿ ಆಗ್ತಾರೆ ಅಂದರೆ, ಯಾವ ರೀತಿ ನೇಪಾಳದಲ್ಲಾಯಿತು ಅದೇ ರೀತಿ, ಅದಕ್ಕಿಂತ ಇನ್ನೂ 10ರಷ್ಟು ಜಾಸ್ತಿ ಆಗ್ತಾರೆ, 100ರಷ್ಟು ಜಾಸ್ತಿ ಆಗ್ತಾರೆ.
ಅದಕ್ಕೆ ಇವರೇ ಜವಾಬ್ದಾರರು, ಬೇರೆ ಯಾರೂ ಅಲ್ಲ. ಹೇಳೋದು ಬಸವ, ಅಂಬೇಡ್ಕರ್, ಬುದ್ಧ ಅಂತ ಮಾಡ್ತಾ ಇರೋದು ಈ ರೀತಿ. ಎಷ್ಟು ದಿನ ಬೇಕು ಸರ್ ತೀರ್ಮಾನ ತೆಗೆದುಕೊಳ್ಳೋಕೆ? ಎಷ್ಟೊಂದು ಪೇಷನ್ಸ್ ಇರುತ್ತೆ ಸರ್? ತಾಳ್ಮೆಗೂ ಒಂದು ಮಿತಿ ಇದೆ. ಪೊಲೀಸ್ನವ್ರು ನಮ್ಮ ಕಾವಲು ನಾಯಿಗಳಂತ ಇವರು ತುಂಬ ಮೆರೆದು ಬಿಟ್ಟಿದ್ದಾರೆ. ನಮ್ಮ ಸಾರ್ವಭೌಮರು ಅಂತ ಮೆರಿತಾ ಇದ್ದಾರೆ. ನಾವೇ ಸಾರ್ವಭೌಮರು, ನಾವೇ ಹಿಟ್ಲರ್ಗಳು ಅಂತ ಹಿಟ್ಲರ್ ಧೋರಣೆ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಗಳು ಇದೇ ಥರ ಮುಂದುವರೆದ್ರೆ ಒಬ್ಬೊಬ್ರು ಏನೇನು ಮಾಡ್ತಾರೆ ಅಂತ ರೈತರಿಗೆ ಗೊತ್ತಿಲ್ಲ. ಪೇಷನ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ ರೈತರು. ಏನೇನು ಮಾಡ್ತಾರೆ ಗೊತ್ತಿಲ್ಲ. 2535 ಎಕರೆಗೆ ನಾವು 2 ವರ್ಷದಿಂದ ಹೋರಾಟ ಮಾಡ್ಬೇಕು ಸರ್. ಕನಿಷ್ಠ ಸೌಜನ್ಯ ಬೇಡವೆ ಇವರಿಗೆ? ಎಷ್ಟು ವರ್ಷ ಹೋರಾಟ ಮಾಡ್ಬೇಕು ರೈತರು? ಕೆಲಸ ಕಾರ್ಯ ಬಿಟ್ಬಿಟ್ಟು ಎಷ್ಟು ವರ್ಷ ಹೋರಾಟ ಮಾಡಬೇಕು? ಇವ್ರಿಗೇನು ಮಾನವೀಯತೆ, ಮನುಷ್ಯತ್ವ ಇಲ್ವಾ? ವಿರೋಧ ಪಕ್ಷದ ನಾಯಕರು ಸತ್ತೋಗಿದ್ದಾರೆ, ಬೀಜಗಳಿಲ್ಲ ಅವನಿಗೆ. ಇದೇ ರೀತಿ ಹೇಳಿ ಸರ್. ನಾನು ಯಾವ ಪಕ್ಷನೂ ಅಲ್ಲ, ಇದೇ ರೀತಿ ಹೇಳಿ ಪರವಾಗಿಲ್ಲ. ಬೀಜಗಳೇ ಇಲ್ಲ ಅವನಿಗೆ, ಸತ್ತೋಗಿದ್ದಾನೆ ಅವನು. ಓಕೆ, ಅಂದ್ರೆ ಇವರು ಸ್ವಿಫ್ಟ್ ಸಿಟಿ ಬಗ್ಗೆನೂ ಹೇಳ್ತಾ ಇದ್ರೆ ಅದನ್ನ ಮುಂದಿನ ಎಪಿಸೋಡ್ ನಾನು ನಿಮಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಅದು ಇನ್ನೊಂದು ಭಯಾನಕವಾಗಿರುವಂತ ಸಮಸ್ಯೆ ಈ ಭಾಗದಲ್ಲಿ. ಒಂದು ಇದ್ರ ಬಗ್ಗೆ ನಾವು ಮಾತಾಡ್ತೇವೆ ಸರ್. ಈಗ ಇಲ್ಲಿ ನೋಡ್ತಾ ಇದ್ವಿ, ಈಗ ನನಗೆ ಸ್ವಲ್ಪ ಅರ್ಥ ಆಗ್ಬೋದು, ಆದ್ರೆ ನಂಗೆ ನೀಟಾಗಿ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದೆಲ್ಲ ಹಾಳಾದ ಮೇಲೆ ನಾನು ಬಂದು ಇಲ್ಲಿ ನಿಂತ್ಕೊಂಡಿದ್ದೀನಿ, ಈಗ ನೋಡ್ತಾ ಇದ್ದೀನಿ. ಈಗ ನನಗೊಂದು ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತಿದೆ ಇಲ್ಲಿ ಎಷ್ಟು ಹಾಳಾಗಿದೆ ಅಂತ ಹೇಳಿ. ನಿಮಗೆ ಕಂಪ್ಲೀಟ್ ಗೊತ್ತಿರುತ್ತೆ. ಮುಂಚೆ ಹೆಂಗಿತ್ತು ಸರ್ ಇದು? ಈಗಿನ ಬಿಡಿ, ಮುಂಚೆ ಹೆಂಗಿತ್ತಿದು? ಇದು ಇತಿಹಾಸ ಪ್ರಸಿದ್ಧ ಒಂದು ಮುತ್ತಾನಲ್ಲೂರು ಅಮಾನಿಕೆರೆ ಅಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಮುಂದಿನ ಮೊದಲಿಗೆ ನಮ್ಮೂರಿಗೆ ಹೆಸರು ಬರಬೇಕಂದ್ರೆ ಮುತ್ತಿನಂತ ನೆಲ್ಲು ಬೆಳೆಯುವಂಥ ಊರು ಅಂತ ಬಂದಾಗ ಅದಕ್ಕೆ ಮುತ್ತಾನಲ್ಲೂರು ಅಂತ ಹೆಸರುವಾಸಿ ಆಯಿತು. ಇದು ಏನು ನಾವು 444 ಎಕರೆ ಏನು ಇವಾಗ ಮುಂಚೆ ನೋಡಿದ್ರೆ ನೀವು ಆ ಕೆರೆಯಲ್ಲಿ ನೀರು ಹರಿಯುತ್ತೆ, ಆ ಹರಿಯುವ ಭಾಗ ಇದು 444 ಎಕರೆ ಏನು ಕೆರೆ ವಿಸ್ತೀರ್ಣ ಇದೆಯೋ ಅಮಾನಿಕೆರೆನೂ ಅಷ್ಟೇ ವಿಸ್ತೀರ್ಣವಾಗಿರುತ್ತೆ. ಇದರಲ್ಲಿ ಸುಮಾರು ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ 1,000ದಿಂದ 2,000 ಕ್ವಿಂಟಲ್ ಅಕ್ಕಿ ನಮ್ಮ ಬೆಂಗಳೂರಿಗೆ ಸಪ್ಲೈ ಆಗ್ತಾಯಿತ್ತು. ಅಕ್ಕಿನೇ ಸಪ್ಲೈ ಆಗ್ತಾಯಿತ್ತು. ಏನು 2,000ರಿಂದ 3,000ಕ್ಕೆ ಏನು ಲೆಕ್ಕ ಇಲ್ಲದಷ್ಟು ನಮ್ಮ ಬೆಂಗಳೂರಿಗೆ ಸಪ್ಲೈ ಆಗ್ತಾಯಿತ್ತು. ಈ ಸಪ್ಲೈಯನ್ನು ನಿಲ್ಲಿಸಿ ಇವ್ರು ಏನು ಮಾಡಿದ್ರು, ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಕಾರ್ಖಾನೆಗಳ ನೀರನ್ನು ಕೆರೆಗೆ ಬಿಟ್ಟು ಕೆರೆಯಿಂದ ನಮ್ಮ ರಾಜಕಾಲುವೆಯನ್ನು ತೆರವುಗೊಳಿಸ್ದಿರ ಏನು ರೈತರ ಜಮೀನ್ ಮೇಲೆ ಹರಿಸಿ ಅವರೇನು ಮಾಡಿದ್ರು, ಇಲ್ಲಿ ಸಂಪೂರ್ಣವಾಗಿ ರೈತರನ್ನ ನೆಲಸಮ ಮಾಡಿದ್ರು. ನೆಲಸಮ ಮಾಡಾದ್ಮೇಲೆ ಇವಾಗ KADB ಅನ್ನೋ ದಳ್ಳಾಳಿ ಸಂಸ್ಥೆಯನ್ನ ತಗೊಂಬಂದು ಇಲ್ಲಿ ಕೂರಿಸಿದ್ದಾರೆ. ಇಲ್ಲಿ ಕೂರಿಸಿ ರೈತರಿಗೆ ನಿಮಗೆ 3 ಕೋಟಿ ಕೊಡ್ತೀವಿ, 4 ಕೋಟಿ. ಯಾರಿಗ್ರಿ ಬೇಕು 3 ಕೋಟಿ 4 ಕೋಟಿ? ನಾವು ಕೊಡ್ತಾ ಇರೋ ದೇಣಿಗೆ ಹಣದಲ್ಲಿ ಬದುಕ್ತಾ ಇರೋಂಥ ಸಂಸ್ಥೆಗಳವು. ನಮಗೆ ಯಾರು ಅವನು ದುಡ್ಡು ಕೊಡಕ್ಕೆ? ನಮ್ಮ ಅಪ್ಪನ ಆಸ್ತಿ, ನಮ್ಮ ತಾತನ ಆಸ್ತಿಗೆ ಅವನು ಯಾರು ಬೋಳಿ ಮಗ ದುಡ್ಡು ಕೊಡಕ್ಕೆ? ಫಸ್ಟು ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಬಂದ್ಬಿಟ್ಟು ಜನಗಳಿಗೆ ಹೊಡೆದಿಕ್ಕೋ ನ್ಯಾಯದಲ್ಲಿ ಮಾತಾಡ್ತಾ ಇದ್ದಾರೆ. ಅಭಿವೃದ್ಧಿ ಅನ್ನೋದು ಏನು? ಯಾರಿಗೂ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು? ನಮ್ಮ ತಾಯಿ ಸ್ಥಾನದಲ್ಲಿರುವಂತಹ 70 ವರ್ಷದಂತಹ ಒಂದು ಮಹಿಳೆ ಕೃಷಿ ಮಾಡಿದ್ರೆ ಆ 70 ವರ್ಷದಲ್ಲೂ ಕೃಷಿ ಮಾಡೋ ವ್ಯಕ್ತಿ ಆಗಿದ್ರೆ ಅವರು ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾರೆ. 70 ವರ್ಷದವರು ಅಭಿವೃದ್ಧಿ ಅಂದ್ಬಿಟ್ಟು ಯಾವ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡ್ತೀರಾ? 3ರಿಂದ 4 ವರ್ಷದ ಹುಡುಗ ನನ್ನ ಮಗ ಹೊಲದಲ್ಲಿ ಕೆಲಸ ಮಾಡ್ತಾನೆ. 3ರಿಂದ 4 ವರ್ಷದ ಹುಡುಗನಿಗೆ ಯಾವ ಕಂಪ್ನಿಯಲ್ಲಿ ಕೆಲಸ ಕೊಡ್ತೀರಾ? ನನಗೆ 40 ವರ್ಷ, ಇನ್ನು 2 ವರ್ಷ ಕೊಡ್ತೀರಾ ನನಗೆ ಕೆಲಸ? 5 ವರ್ಷ ಕೊಡ್ತೀರಾ? ಆಮೇಲೆ ಏನು ಮಣ್ಣು ತಿನ್ನೋಣ? ನನ್ನ ಮಣ್ಣನ್ನೇ ಕಿತ್ಕೊಂಡು ಹೋಗ್ಬಿಟ್ರೆ ನಾನು ಯಾವ ಮಣ್ಣು ತಿನ್ನೋಣ? ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಏನು ಸ್ವಲ್ಪನೂ ಕಿಂತಿಚ್ಚು ಮಾನ ಮರ್ಯಾದೆ ಏನಾನ ಇದೆಯಾ? ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಇವಾಗ 30-40 ಸೈಟ್ಗೆ ಕರೆಂಟ್ ಕೊಡ್ತಾ ಇಲ್ಲ, ನಾಳೆ ಬೆಳಗ್ಗೆನೂ ಇದೇ ಮಾಡೋದು. 30-40 ಸೈಟ್ಗೆ ಕರೆಂಟ್ ಕೊಡ್ತಾ ಇಲ್ಲ, ಅಭಿವೃದ್ಧಿ ಹೆಂಗಾಗ್ಬಿಡುತ್ತೆ? ಓಕೆ, ನಾವು ಸ್ವಿಫ್ಟ್ ಸಿಟಿ ಬಗ್ಗೆ ಪ್ರತ್ಯೇಕವಾಗಿ ಮತ್ತೆ ಮಾತಾಡೋಣ, ಇನ್ನು ವಿಸ್ತಾರವಾಗಿ ಮಾತಾಡೋಣ. ಓಕೆ. ಈಗ ಈ ನೀರೆಲ್ಲ ಬರ್ತಾ ಇದೆಯಲ್ಲ ಸರ್, ಈ ನೀರು ಅಂಡರ್ಗ್ರೌಂಡ್ ವಾಟರ್ ಹೋಗ್ತಾ ಇದೆ. ಬೋರ್ವೆಲ್ ಅಲ್ಲೇ ತಗೊಂಡು ಕುಡಿತಾ ಇದ್ವಿ. ಮೊದಲು 20 ಇಯರ್ಸ್ ಬ್ಯಾಕು ಈ ಮುತ್ತಾನಲ್ಲೂರು ಕೆರೆ ನೀರು ಡೈರೆಕ್ಟು ನಾವು ಮಡಕೆನಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಬಿಂದಿಗೆನಲ್ಲಿ ಹಾಗೆ ಕುಡಿತಾ ಇದ್ವಿ. ಇದು ಸೋಸೋದು ಏನು ಇರಲಿಲ್ಲ, ಡೈರೆಕ್ಟ್ ಕುಡಿತಾ ಇದ್ವಿ. ಅಷ್ಟು ಚೆನ್ನಾಗಿದ್ದಿದ್ದು ನೀರು ಇವಾಗ ಇಷ್ಟು ಪೊಲ್ಯೂಟ್ ಆಗಿದೆಯಲ್ಲ. ಈಗ ಈ ನೀರನ್ನ ಅವರೇ ಹೋಗ್ಬಿಟ್ಟು ಅಂಡರ್ಗ್ರೌಂಡ್ ವಾಟರ್ಗಳನ್ನೆಲ್ಲ ಟೆಸ್ಟ್ ಮಾಡಿಸಿ ನೋಡ್ಲಿ. ಪ್ರತಿಯೊಂದು ಮಹಿಳೆಗೂ, ಪ್ರತಿಯೊಂದು ಮಕ್ಕಳಿಗೂ ಸ್ಕಿನ್ ಅಲರ್ಜಿ ಆಗಿದೆ, ಕಿಡ್ನಿ ಪ್ರಾಬ್ಲಮ್ಮು, ಆಮೇಲೆ ಕ್ಯಾನ್ಸರ್ ಅನ್ನೋದು ಜಾಸ್ತಿ ಆಗಿದೆ. ನಮ್ಮೂರಲ್ಲೇ ಈಗ ಚಿಕ್ಕ ವಯಸ್ಸಿನವರು
35ರಿಂದ 50ನವರು ನನಗೆ ಗೊತ್ತಿರೋ ಮಟ್ಟಿಗೆ 7-8 ಜನ ಬರೀ ಈ ವರ್ಷದಲ್ಲಿ ಹೋಗಿದ್ದಾರೆ ಕ್ಯಾನ್ಸರಿಂದ. ಬರೀ ಈ ವರ್ಷ ಮಾತ್ರನೇ. ಇನ್ನು ಲೆಕ್ಕ ಹಾಕ್ಕೊಳ್ಳಿ ಮುಂದಕ್ಕೆ ಇನ್ನೆಷ್ಟಾಗುತ್ತೆ ಅಂತ. ಆಮೇಲೆ ಹೆಣ್ಮಕ್ಳಿಗೆ ಗರ್ಭ ಆಗ್ತಾ ಇಲ್ಲ ಈಗ. ಫರ್ಟಿಲಿಟಿ ಸೆಂಟರ್ಗಳು ಮೊದಲು ನೋಡಿ ಬೆಂಗಳೂರಿಗೆಲ್ಲ ಕಾಮಿನಿದು ಒಂದು ಬಿಟ್ರೆ ಕಾಮಿನಿ ರಾವ್ದು ಇನ್ಯಾವುದೂ ಇರಲಿಲ್ಲ. ಈಗ ನೋಡಿ ಇದೇ ರೋಡಲ್ಲಿ ಹತ್ತಿವೆ, ಚಂದಾಪುರ ರೋಡಲ್ಲಿ ಹತ್ತಿವೆ, ಇಲ್ಲಿ ಸರ್ಜಾಪುರ ರೋಡಲ್ಲಿ ಹತ್ತಿವೆ. ಆಮೇಲೆ ನಮ್ಮ ಮಕ್ಕಳೇ ಹುಟ್ಲಿಲ್ಲ ಅಂದರೆ ಯಾರೋ ಮಕ್ಕಳನ್ನ ಹುಟ್ಟಿಸ್ಕೊಂಡು ಏನೋ ಮಾಡಿ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಜನಾಂಗ, ನಮ್ಮ ಇದು ಎಲ್ಲಿ ಹೋಗ್ತಾ ಇದೆ, ನಮ್ಮ ಪೀಳಿಗೆ ಅನ್ನೋದು ಏನಿದೆ ಇಲ್ಲಿ. DNA ಅಂತ ಇರುತ್ತಲ್ಲ ಸರ್, ಪ್ರತಿಯೊಬ್ಬ ಮನುಷ್ಯನಿಗೂ DNA ಅಂತ ಇರುತ್ತೆ. ಅದನ್ನೇ ಅಭಿವೃದ್ಧಿ ಆಗಿ ಪ್ರತಿಯೊಂದು ಜನಾಂಗನೂ ಮುಂದುವರ್ಕೊಂಡು ಹೋಗೋದು. DNA ಹೋಗಿ ಸತ್ತೋದ್ಮೇಲೆ ಇನ್ನು ನೀವು ಏನು ಮಾಡಿ ಏನು ಪ್ರಯೋಜನ ಸರ್? ಇದ್ರ ಬಗ್ಗೆ ದಯವಿಟ್ಟು ನೀವು ಪ್ರಧಾನಮಂತ್ರಿಗಳಿಗೂ ತಿಳಿಸ್ಬೇಕು, ಇದನ್ನ ಚೀಫ್ ಮಿನಿಸ್ಟರ್ಗೂ ತಿಳಿಸ್ಬೇಕು. ತುಂಬಾ ಸೀರಿಯಸ್ ಆಗಿರೋ ವಿಚಾರ ಸರ್ ಇದು. ಒಂದು ವೇಳೆ ನಾವೆಲ್ಲರೂ ಸೇರ್ಕೊಂಡು ಇಡೀ ನಾಡನ್ನು ಹಾಳು ಮಾಡಕ್ ಹೋಗಿದೀವಿ. ನಾವಿಲ್ಲಿ ಕೊಪ್ಪಳದ ಇಶ್ಯೂನ್ ಸೇರಿಸ್ತೀನಿ. ನಾನು ಸರಣಿ ವರದಿ ಮಾಡಿದ್ದೆ ಕೊಪ್ಪಳಕ್ಕೆ ಸಂಬಂಧಪಟ್ಟ ಹಾಗೆ. ಆ ಕೈಗಾರಿಕೆಗಳಿಂದ ಇಡೀ ಊರನ್ನ ಸರ್ವನಾಶ ಮಾಡಿದ್ರು. ಬರೀ ಯಾವುದೋ ಒಂದು ಭಾಗಕ್ಕೆ ಸೀಮಿತ ಆಗಿಲ್ಲ. ಇಲ್ಲಿಗೆ ಬಂದಾಗ ಗೊತ್ತಾಗ್ತಾ ಇದೆ ಬೆಂಗಳೂರು ಸಮೀಪದಲ್ಲೂ ಇದೆ ಹಣೆ ಬರ ಅಂತೇಳಿ. ನಾನು ಇನ್ನೊಂಚೂರು ಹತ್ರಕ್ಕೆ ಹೋಗ್ತೀನಿ, ಅಂದ್ರೆ ನಿಮಗೆಲ್ಲ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ. ಅಂದ್ರೆ ನಿಮ್ಮಲ್ಲಿ ತುಂಬ ಜನಕ್ಕೆ ಈ ಕ್ಷಣಕ್ಕೂ ಅನಿಸ್ತಿರುತ್ತೆ ಇಲ್ಲ ಅದು ಹಾಗೆ ಹೀಗೆ ಅಂತೇಳಿ. ನೋಡಿ ಇಲ್ಲಿ ತೀರಾ ಸಮೀಪಕ್ಕೆ ಬಂದಾಗ ನಿಮಗೆಲ್ಲ ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿ ಯಾವ ರೀತಿಯಾದಂಥ ನೀರು ಇದೆ ಅಂಥೇಳಿ. ನೋಡಿ ಇಲ್ಲಿ ಇದು ಇಲ್ಲಿ ನೀರು, ಹಾ ಈ ನೀರು ಇಲ್ಲಿ ಜನರಿಗೆ ಕೊಟ್ಟಿರೋ ವಿಷ, ಇದು ಸರ್ಕಾರದ ಕಡೆಯಿಂದ ಸಿಕ್ಕಿರೋ ಗಿಫ್ಟು. ಎಲ್ಲ ನಿಜವಾಗ್ಲೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಮುಂದೆ ಏನಾದರೂ ಮಾಡ್ತೀರಿ. ಇಲ್ಲ ಅಂತಂದರೆ 3 ಬಿಟ್ಟವರು ಅಂತಾದರೆ ನೀವು ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಿಂಗೆ ಅಂತ ಆಗ್ಬಿಟ್ರೆ ಈಗ ನೋಡಿ, ಈಗ ಒಂದು ಎಕ್ಸಾಂಪಲ್ ನಿಮಗೆ ಕಾಣಿಸ್ತಾ ಇದೆ. ಈಗ ಅಂದರೆ ಇಲ್ಲಿ ಜಮೀನೆಲ್ಲ ನಾಶ ಮಾಡಿ ಹಾಕಿದ್ದಾರೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿತ್ತು ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಭತ್ತ ಬೆಳೀತಾ ಇದ್ರು, ರಾಗಿ ಬೆಳೀತಾ ಇದ್ರು, ಜನ ಈ ಕೃಷಿ ಭೂಮಿಲಿ ಕೆಲಸ ಮಾಡ್ತಾ ಇದ್ರು, ಮಕ್ಕಳು ಸುತ್ತಮುತ್ತ ಆಟ ಆಡ್ತಾ ಇದ್ರು. ಹಾಗೆ ಹಚ್ಚ ಹಸಿರಿನಿಂದ ಕೂಡಿದಂಥ ಪ್ರದೇಶ ಇವತ್ತು ಈ ಪರಿಸ್ಥಿತಿ ಬಂದಿದೆ. ನಾನು ಕೊನೆಯದಾಗಿ ನಿಮಗೆ ತೋರಿಸ್ತೀನಿ. ಎಪಿಸೋಡ್ನೆಲ್ಲ ಮುಗಿಸೋ ಟೈಮ್ ಬಂತು. ಈ ಮರ ನೋಡಿ, ಒಂದು ಈ ಮರಗಳ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಅಂತೇಳಿ. ಯಾವುದೋ ಸಿನಿಮಾದಲ್ಲಿ ನೋಡ್ತೀವಲ್ಲ, ನಾನು ಆಗಲೇ ಹೇಳಿದೆ ಆ ರೀತಿಯಾಗಿ ಆಗಿದೆ. ಕಾರಣ ಏನು? ಕೆಳಗಡೆ ಕಂಪ್ಲೀಟ್ ಪೊಲ್ಯೂಟೆಡ್ ವಾಟರ್ ಇದೆ. ನಿಮಗೆ ನೀರಿತ್ತು ಅಂದರೆ ಮರ ಕಂಪ್ಲೀಟಾಗಿ ಹಸಿರಾಗಿರ್ಬೇಕಲ್ಲ. ನಿಮಗೆ ನೋಡಿ, ನೀರು ಇಲ್ದಿರುವಂಥ ಪ್ರದೇಶ ಸುತ್ತಮುತ್ತ ಅಲ್ಲೆಲ್ಲೋ ಹಸಿರಿದೆ, ಆದರೆ ಇದು ಕಂಪ್ಲೀಟ್ ಆಗಿ ಒಣಗಿ ಹೋಗಿಬಿಟ್ಟಿದೆ. ಇದು ಇಷ್ಟು ಸಾಕು ನಿಮಗೆ. PCB ಅವ್ರು ಬಂದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರು ಬಂದು ಇಲ್ಲೇನೋ ಭಾರಿ ವಿಶೇಷವಾದಂಥ ರಿಸರ್ಚ್ ಮಾಡಬೇಕು, ತನಿಖೆ ಮಾಡಬೇಕು ಅಂತಿಲ್ಲ. ಈ ಮರ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ಈ ಮರಗಳ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತೇಳಿ. ಹಾಗೆ ಇನ್ನೊಂದು ವಿಚಾರವನ್ನು ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ರು, ಅವ್ರ ಹತ್ರ ನಾನು ಮಾತಾಡಿಸ್ತೀನಿ. ಸರ್ ಇಲ್ಲಿ ಒಂಚೂರು ಬನ್ನಿ. ನೋಡಿ ಇಲ್ಲಿ ಇವ್ರು ಇಲ್ಲ ನೋಡ, ಓಕೆ ಅಲ್ಲ ಇದೊಂದು ಚೂರು ತೋರಿಸ್ಬಿಡಿ. ಆ ಜಮೀನು ಇವ್ರದೇ ಜಮೀನು ಅದು. ನೋಡಿ ಅಲ್ಲಿ ಕಸ ಹೆಂಗ್ ಡಂಪ್ ಮಾಡ್ತೀರಾ? ಕಸ ಡಂಪ್ ಮಾಡೋದಲ್ಲ ಸರ್, ಅದು ಈಗ ಮಣ್ಣು ಇದು ನೀರು ಬರ್ತಾಯ್ತಲ್ಲ, ಅದ್ ಮುಚ್ಚೋಕೆ ಹತ್ರ ಇದು ಮಾಡ್ತಾ ಇದ್ದಿದ್ದು ಅಷ್ಟೇ. ಇವರು ನಂಬಿಯಾರವರು ಅದನ್ನು ಅಡ್ಡಾಕ್ಬಿಟ್ರು. ಈ ಅದು ಮುಚ್ಚಿದ ತಕ್ಷಣ ಈ ನೀರು ಫುಲ್ ಜಾಸ್ತಿ ಈ ಕಡೆನೆ ಹರ್ಕೊಂಡ್ ಬರ್ತಾ ಇದೆ. ಇವಾಗ ಇದನ್ನ ಸ್ವಲ್ಪ ನೀರು ಕಂಟ್ರೋಲ್ ಮಾಡಿದ್ರೆ ನಾವು ವ್ಯವಸಾಯ ಮಾಡೋಕ್ಕೂ ರೆಡಿನೇ ಸರ್. ಇಷ್ಟು ಮಾತ್ರ ಹೇಳಕ್ ಬಲ್ಲೆ. ಮಸ್ಟ್ ಇದು ಗೌರ್ಮೆಂಟ್ ಜಮೀನ್ ಇದೆ ಅಲ್ಲಿ, ಕುಂಟೆ ಒಂದು ನಮ್ಮ ತಾತನವ್ರ ಕಾಲದಲ್ಲಿ ಒಂದ್ 20 ಮರಗಳಿದ್ರು. ಡೈಲಿ ಬೆಳಗ್ಗೆ 5 ಗಂಟೆಗೆ ಬಂದು ಸಾಯಂಕಾಲ ಗಂಟೆ ಇರೋನು ಸರ್. 3 ಟೈಮ್ ಬಂದೆ, 4ನೇ ಟೈಮ್ ಫುಲ್ ಹೊಡೆದು ಬಿಸಾಕಿದ್ದಾರೆ. ಆ ಜಮೀನವ್ರು ಮಾಡಿದಾರ ಇಲ್ಲ ಆಫ್ಟರ್ ಆಲ್ ಇಲ್ಲಿ ನಂಬಿಯವ್ರು ಮಾಡಿದಾರೆ ಗೊತ್ತಾಗ್ತಾ ಇಲ್ಲ ಇನ್ನು ನಮ್ಗೆ. 2-3 ಟೈಮ್ ಫೋನ್ ಮಾಡಿದೆ, ಅವ್ರು ಎತ್ತಲ್ಲ. ಯಾರು ನಾಗರಾಜ್ ಅಂತೆ ಸರ್ ಅವರು. ಆ ನಾಗರಾಜನ್ ಅವ್ರು ಎತ್ತಾ ಇಲ್ಲ. ಅದು ಸ್ವಲ್ಪ ಮರ ಪೂರ್ತಿ ಹೋಗಿದೆ, ಎಲ್ಲ ಫುಲ್ ಹೊಡೆದಾಕಿದ್ದಾರೆ. ಒಂದು ಮರ ಬಿಟ್ಟು ಇನ್ನೆಲ್ಲ ಹೊಡೆದಾಕಿದ್ದಾರೆ ಸರ್. ಇಂಥ ಮಾಡೋದು ಹೆಂಗ ಸರ್? ಪರಿಸರ ಇದು, ಈ ಸ್ಮೆಲ್ಲು ಇದೆ ಸರ್. ಲಾಸ್ಟ್ ಈ ಬಾರ್ಡ್ರು ಇದು ನಮ್ಮ ದೊಡ್ಡಪ್ಪವ್ರದ್ದು, ಇದು ನಮ್ಮ ದೊಡ್ಡಪ್ಪವ್ರದ್ದು. ಇದು ಸೇಲ್ ಆಗಿದೆ. ಇದು ವ್ಯವಸಾಯ ಮಾಡ್ತಾ ಇದ್ದಾರೆ ಸರ್. ಇವಾಗ ನಿಲ್ಸಿದ್ರೆ ಕೂಡ ನಾವು ಮಾಡಕ್ ರೆಡಿನೇ. ನಾನು ಅದಕ್ಕೋಸ್ಕರ ಮುಚ್ಚಕ ರೆಡಿ ಮಾಡಿದ ವೇಸ್ಟೇಜ್. ಆದ್ರೆ ನಂಬಿ ಅವರು ಬಿಟ್ಟಿಲ್ಲ. ಈ ಗಡ್ಡೆಗೆ ಲಾಸ್ಟ್ ನಮ್ದು. ಅವ್ರು ಬಿಟ್ರೆ ಸಾಕು. ಬಂದು ನೀವು ಒಂದ್ಸರಿ ಚೆಕ್ ಮಾಡಿ, ಈ ನೀರು ಸ್ಟಾಪ್ ಮಾಡಿ, ನಾವು ಮಾರನೇ ದಿನ ಬೆಳೆ ಹಾಕಕ್ ರೆಡಿ. ನಾನು ನೋಡಿ ಇಲ್ಲಿ ಇವ್ರು ವ್ಯವಸಾಯ ಮಾಡ್ತಿದ್ದ 5 ವರ್ಷ ಆಗಿದೆ. ನಾನು 5 ವರ್ಷ ಆಗಿದೆ ಸರ್ ಬೆಳೆಯಕ್ಕೆ. ಅದೇ ಲಾಸ್ಟ್ ರಾಗಿ ಬೆಳೆ ಹಾಕಿರೋದು. ಈ ಹಾಳಾದ ಗಲೀಜು ನೀರು ಬಿಟ್ಟು ನಮ್ಗೇನು ಸಿಗ್ತಾ ಇಲ್ಲ. ಇದೊಂದು ಹೆಲ್ಪ್ ಮಾಡಿಕೊಡಿ ಸರ್. ಆ ರಾಜಕಾಲ ಒಂದಾಯ್ತು, ಅದನ್ನೂ ಸ್ಟಾಪ್ ಮಾಡಿಬಿಟ್ರು. ನೋಡಿ ಇದು ಲೈವ್ ಎಕ್ಸಾಂಪಲ್ ನಿಮಗೆ. 5 ವರ್ಷದ ಹಿಂದೆ ಅಂತ ಲಾಸ್ಟ್ ಇವ್ರು ಬೆಳೆ ಬೆಳೆದಿದ್ದು. ರಾಗಿ ಬೆಳೀತಾ ಇದ್ರು, ಇವತ್ತು ತಂದು ನೀರ್ ಕಾರಣಕ್ಕಾಗಿ ಇವತ್ತು ಯಾವ ಬೆಳೆನೂ ಇಲ್ಲ. 5 ನಿಮಿಷದಲ್ಲಿ ಬೆಳೆ ಹಾಕ್ತೀನಿ. ನೋಡಿ ದೊಡ್ಡ ಮಾಫಿಯಾ ಅನ್ನೋ ಸ್ಪಷ್ಟವಾಗಿ ಅರ್ಥ ಆಗತ್ತೆ ನಮಗೆ. ಅಂದ್ರೆ ಇಲ್ಲಿ ರೈತರು ಕೃಷಿ ಮಾಡಬಾರ್ದು ಅನ್ನೋದೇ ಇವ್ರ ಉದ್ದೇಶ, ಭೂಮಿ ಕಿತ್ಕೋಬೇಕು ಅಂತ ಹೇಳಿ ಒಟ್ಟಾರಾಗಿ. ಒಂದು ವೇಳೆ ನಾನು ಕೊನೆಯದಾಗ ಅದನ್ನೇ ಹೇಳ್ತಾ ಇರೋದು, ಇದನ್ನ ಯಾರ್ಯಾರು ಗಮನಿಸ್ತಾ ಇದ್ದೀರೋ, ನಾವು ಇದನ್ನ ಇಲ್ಲಿ ಬಿಡಲ್ಲ, ಇದು ಇನ್ನೊಂದು ಹಂತಕ್ಕೆ ತಗೊಂಡು ಹೋಗ್ತೀವಿ. ನಿಮಗೆ ನಿಜವಾಗ್ಲೂ ಏನಾದ್ರು ಮನುಷ್ಯತ್ವ ಇದ್ರೆ, ನೈತಿಕತೆ ಇದ್ರೆ,
ನಿಮ್ಮ ಸ್ಥಾನದ ಬಗ್ಗೆ ನಿಮಗೆ ಗೌರವ ಇದ್ರೆ ಈ ಕಡೆಗೆ ಬನ್ನಿ, ಗಮನವನ್ನು ಹರಿಸಿ. ಇಲ್ಲ ಅಂತ ಜನ ಈಗಾಗಲೇ ಉಗ್ರ ಹೋರಾಟವನ್ನು ಶುರು ಮಾಡಿದ್ದಾರೆ ಈ ಭಾಗದಲ್ಲಿ. ಹೋರಾಟದ ಬಿಸಿ ನಿಮಗೆ ತಟ್ಟಿರುತ್ತೆ. ಇವರು ಇನ್ನೊಂದು ಹಂತಕ್ಕೆ ತಗೊಂಡು ಹೋಗ್ತಾರೆ. ಯಾರೋ ಕಾಂಪ್ರಮೈಸ್ ಆಗ್ಬಿಡ್ತೀವಿ, ನಾವು ಸುಮ್ಮನೆ ಆಗ್ಬಿಡ್ತೀವಿ ಅನ್ನೋ ಹಂತಲಿಲ್ಲ. ಇನ್ನೊಂದು ಹಂತಕ್ಕೆ ತಗೊಂಡು ಹೋಗೋದ್ರಲ್ಲಿ ಯಾವುದೇ ಅನುಮಾನವೂ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.